ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ಗೈಸ್, ಸುತ್ತೂರನ್ನ ನೋಡಿಕೊಂಡು ಅಲ್ಲಿ ಏನೇನು ವಿಶೇಷ ಇದೆ ಅಂತ ತಿಳ್ಕೊಂಡು ಅಲ್ಲಿರೋ ದೇವರಗಳು ಹಾಗೂ ಗದ್ದಿಗೆಗಳನ್ನು ನೋಡಿಕೊಂಡು ಸಣ್ಣ ಪುಟ್ಟ ಕಥೆಗಳಿವೆ ಅವನ್ನು ತಿಳ್ಕೊಂಡು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾವು ಎಂಟ್ರಿ ಕೊಟ್ಟಾಯಿತು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠಕ್ಕೆ. ಬನ್ನಿ. ಸೊ ಇನ್ನೇನು ಸುತ್ತೂರು ಕೂಡ ಬಂತು. ಸೊ ಅಲ್ಲೋಗಿ ಏನೇನಿದೆ ಅಂತೆಲ್ಲ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ ವಿತ್ ಎ ವ್ಲಾಗ್. ಅಲ್ಲಿರುವಂತಹ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳ ಗದ್ದಿಗೆಗೆ ನಾವು ಹೋಗೋಣ ಬನ್ನಿ. ಸೊ ನೋಡಿ ಹೇಗಿದೆ ಈ ಗದ್ಗೆ. ಹಾಯ್ ಅಂಕಲ್. ಹಾಗೆ ನಾವು ಅಂಕಲ್ಗೆ ಹಾಯ್ ಮಾಡಿ ಮುಂದೆ ಬಂದಾಗ ನಮ್ಗೆ ಇಲ್ಲೊಂದು ಅತ್ಯದ್ಭುತ ಆನೆ ಕಂಡಿತ್ತು. ನಾನಂತೂ ಆನೆ ನೋಡಿದ ತಕ್ಷಣ ರಿಯಲ್ ಅಂತಾನೆ ಅನ್ಕೋಬಿಟ್ಟೆ, ಬಟ್ ಅದು ರಿಯಲ್ ಅಲ್ಲ. ನೋಡಿ ಎಷ್ಟು ಚಂದ ಇದೆ ಆನೆ ಅಂತ. ಸೊ ಈ ಸುತ್ತೂರಿನ ಶಿವರಾತ್ರೇಶ್ವರ ಅವರ ಗದ್ದಿಗೆಯಲ್ಲಿ ಅಮಾವಾಸ್ಯೆ ಬಂದಾಗೆಲ್ಲ ಈ ಥರ ಭಜನೆ ಮಾಡ್ತಾರಂತೆ. ನೀವು ಅಮಾವಾಸ್ಯೆಗೆ ಏನಾದರೂ ಬಂದರೆ ಭಜನೆ ಕೇಳ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ದೇವರ ದರ್ಶನವನ್ನು ಮಾಡಿಕೊಂಡು ಬಂದಾಗ ಮುಂದೆಯೇ ಗುರುಗಳು ಕೂತಿದ್ದರು. ಅಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ವಿಭೂತಿಯನ್ನು ಸ್ವತಃ ಅವರೇ ಹಾಕಿ ಅವರ ಕೈಯಿಂದ ಪ್ರತಿಯೊಬ್ಬರಿಗೂ ಲಡ್ಡು ಪ್ರಸಾದವನ್ನು ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ಸೊ ಈ ಗದ್ದಿಗೆಯಲ್ಲಿ ಏನೇನಿದೆ ಅಂತೆಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಆಮೇಲೆ ಗೊತ್ತಾಯಿತು ಸ್ವಲ್ಪ ದೂರದಲ್ಲೇ ಮತ್ತೊಂದು ಗದ್ದಿಗೆ ಇದೆ ಅಂತ. ಅಲ್ಲಿ ಏನು ವಿಶೇಷ ಅಂದರೆ ಸ್ವತಃ ಮಹದೇಶ್ವರನೇ ತನ್ನ ಕೈಯಿಂದ ರಾಗಿ ಕಲ್ಲನ್ನು ಬೀಸಿರುವಂತಹ ಕಲ್ಲು ಅಲ್ಲಿದೆ ಅಂತ. ಸೊ ನಾವು ಅಲ್ಲಿ ದೂರದಲ್ಲೇ ಇರುವಂತಹ ಆ ಗದ್ದಿಗೆಗೆ ಅಲ್ಲಿಗೆ ಬಂದು ನಾವು ಮೊದಲು ನಮಸ್ಕರಿಸಿದ್ದೆ ಮಹದೇಶ್ವರರು ಬೀಸಿದಂಥ ರಾಗಿ ಕಲ್ಲಿಗೆ. ಆ ಗದ್ದುಗೆಯಲ್ಲಿರುವಂತಹ ದೇವರನ್ನ ದರ್ಶನವೆಲ್ಲ ಪಡೆದುಕೊಂಡು ನಾವು ಆಚೆ ಬಂದಾಗ ನಮಗೆ ಕಾಣಿಸಿದ್ದೆ ಪಕ್ಕದಲ್ಲಿ ಇರುವಂತಹ ಒಂದು ಬುಕ್ ಸ್ಟ್ಯಾಂಡ್. ಆ ಬುಕ್ ಸ್ಟ್ಯಾಂಡಲ್ಲಿರುವಂತಹ ಬುಕ್ಕನ್ನು ನೀವು ಸಹ ಏನಾದರೂ ಬಂದರೆ ಓದಿ, ತುಂಬ ಚೆನ್ನಾಗಿರುತ್ತೆ. ಆ ಬುಕ್ಕನ್ನು ಓದಿದರೆ ನಿಮಗೆ ಉಪಯೋಗವಾಗಬಹುದು. ಬುಕ್ ಓದಿಕೊಂಡು ನಾವು ಮುಂದೆ ಬಂದೆವು. ಹಾಗೆ ಅಲ್ಲಿ ದಾಸೋಹ ಭವನ ಕಾಣಿಸಿತು. ದಾಸೋಹ ಭವನದ ಮುಂದೆ ಕೆಲವು ದೇವರುಗಳನ್ನು ಸ್ಥಾಪನೆ ಮಾಡಿದರು. ಒಟ್ಟು 9 ದೇವರುಗಳಿಂದ ಹೆಚ್ಚಾಗಿ ಅಲ್ಲಿ ಸ್ಥಾಪನೆಯಾಗಿದ್ದವು. ನಾವು ದೇವರ ದರ್ಶನವನ್ನು ಮಾಡೋಣ ಅಂತ ಬಂದಾಗ ನಮಗೆ ಮೊದಲು ಸಿಕ್ಕಿದ್ದೆ ಶ್ರೀ ಅಮೃತೇಶ್ವರಿ ಅಮ್ಮನವರು, ನಂಜುಂಡೇಶ್ವರ ಮತ್ತು ಶ್ರೀ ದಕ್ಷಿಣಮೂರ್ತಿ ಹಾಗೂ ಗಣಪತಿ, ಹಾಗೆಯೇ ವೀರಭದ್ರೇಶ್ವರ ಸ್ವಾಮಿಗಳು. ಹಾಗೆಯೇ ನಾವು ಮುಂದೆ ಬಂದಾಗ ಬ್ರಹ್ಮದೇವರು ಮತ್ತು ಮಹಾವಿಷ್ಣು, ಹಾಗೆಯೇ ಚಂಡಿಕೇಶ್ವರಿ ಮತ್ತು ನಂದಿ ದೇವರುಗಳು. ಒಟ್ಟು ನಮಗೆ 9 ದೇವರುಗಳ ದರ್ಶನವಾಯಿತು. ಅಲ್ಲಿ ಎಲ್ಲ ದೇವರ ದರ್ಶನವನ್ನು ಪಡೆದುಕೊಂಡು ನಾವು ಆಚೆ ಬಂದಾಗ ನಮಗೆ ಕಾಣಿಸಿದ್ದೇ ಒಂದು ಚಿಕ್ಕದಾಗಿ ಚೊಕ್ಕವಾಗಿರುವಂಥ ಒಂದು ಬಾವಿ. ಇಲ್ಲಿ ಒಂದು ಅತ್ಯದ್ಭುತ ಘಟನೆ ಏನಂದರೆ, ಅಲ್ಲಿ ಗುರುಗಳ ಮೇಲೆ ಪಾರಿವಾಳ ಕೂತಿದೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು. ಎಷ್ಟು ಚೆಂದ ಅಲ್ವಾ ಈ ಥರ ಮೆಮೊರೀಸ್. ಬಿಸಿಲಿನ ತಾಪ ತುಂಬ ಇರುವುದರಿಂದ ನಾವು ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಬಂದ್ವಿ. ಹಾಗೆ ಇದು ಸುತ್ತೂರಿನ ಒಂದು ಬಸ್ ಸ್ಟ್ಯಾಂಡ್. ಅದರಿಂದ 1-2 ಹೆಜ್ಜೆ ಮುಂದೆ ಹೋದರೆ ಸುತ್ತೂರಿನ ಹೊಳೆ ಕಾಣುತ್ತದೆ. ಅದು ನೋಡೋಕ್ಕೆ ಮಾತ್ರ ತುಂಬ ಚೆಂದ. ಬಿಸಿಲಿನ ತಾಪಕ್ಕೆ ಮುಳುಗೇ ಬಿಡೋಣ ಎಂದೆನ್ನಿಸುತ್ತದೆ. ನೋಡ ಎಷ್ಟು ಚಂದ, ಸುತ್ತೂರೇ ಒಂದು ಅಂದ. ಸೊ ಇದಾಗಿತ್ತು ಗೈಸ್ ನಮ್ಮ ಸುತ್ತೂರು. ಇದು ನಮ್ಮ ಮಿನಿ ಬ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿ ನಿಮಗೆ ಆ ಸ್ಥಳಕ್ಕೆ ಹೋಗಬೇಕು ಅಂತ ಅನ್ಸಿದ್ರೆ ಮೈಸೂರಿಗೆ ಬಂದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ 205 205 ಆ ಬಸ್ನ ಅಲ್ಲಿ ಇನ್ನೂ ತುಂಬ ಪ್ಲೇಸಸ್ ಇದ್ವು. ಹಾಸ್ಟೆಲ್ ಆಗಿರ್ಬೋದು, ಚೌಟ್ರಿ ಆಗಿರ್ಬೋದು, ಅದೆಲ್ಲ ಕ್ಯಾಪ್ಚರ್ ಮಾಡೋಷ್ಟು ಟೈಮ್ ಇರಲಿಲ್ಲ. ನಮಗೆ ಬೇಗ ಹೋಗಬೇಕಾಗಿತ್ತು. ಸೊ ಹಾಗೆ ಮತ್ತು ಸ್ಕೂಲು, ಕಾಲೇಜ್ ಎಲ್ಲ ಇತ್ತು ಅಲ್ಲಿ. ನೀವು ಹೋದಾಗ ನೋಡಿಕೊಂಡು ಬನ್ನಿ. ಇದಾಗಿತ್ತು ನಮ್ಮ ಆಲ್ ಅಬೌಟ್ ಸುತ್ತೂರು ಬ್ಲಾಗ್. ಸುತ್ತೂರು ಒಂದು ರೀತಿಯಲ್ಲಿ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಸುತ್ತೂರು ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಅಥವಾ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.